ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಮಾರ್ಟ್ ಸ್ವಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್‌ಗೆ ವೀಡಿಯೋಸ್ ಬಿಟ್ಟು ಜಾಸ್ತಿ ದಿನ ಆಗಿತ್ತು. ಅದಕ್ಕೇ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದು ಜ್ಞಾಪನ ಇತ್ತು. ಲೈಟ್ ರೂಮ್ದು ಪ್ರೀಸೆಟ್‌ನ ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳೋದು, ಲೈಕ್ ಹಳೆ ಟೈಪಲ್ಲದೆ ಹೊಸ ಟೈಪಲ್ಲಿ ಯಾವ ಥರ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ, ಆ್ಯಂಡ್ ಎಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದು ಫ್ರೀಯಾಗಿ ಅಂತ ಹೇಳ್ಬಿಟ್ಟು ನಿಮಗೆ ಹೇಳಿದ್ದೆ. ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಪ್ರೀಸೆಟ್ ಎಲ್ಲಿ ಡೌನ್ಲೋಡ್ ಮಾಡಬೇಕು ಆ್ಯಂಡ್ ಹೆಂಗೆ ಡೌನ್ಲೋಡ್ ಮಾಡಬೇಕು ಅಂತ. ಆ್ಯಂಡ್ ಇಂಪೋರ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ನಿಮಗೆ ಲೈಟ್ ರೂಮಿಂದ ಫೈಲ್ ಮ್ಯಾನೇಜರ್ಗೆ ಡೌನ್ಲೋಡ್ ಮಾಡಿಕೊಂಡು ಲೈಟ್ ರೂಮ್ಗೆ ಇಂಪೋರ್ಟ್ ಮಾಡ್ಕೊಳ್ಳೋ ಥರ ಬೇರೆ ಬೇರೆ ಮೊಬೈಲಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವೇ ಅರ್ಥ ಮಾಡಿಕೊಂಡು, ಇಲ್ಲ ನಿಮ್ಗೇನಾದ್ರು ಡೌಟ್ ಇದ್ದರೆ ನನಗೆ ಕೇಳಿ, ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ಹೇಳ್ತೀನಿ ಏನೇನು ಅಂತ. ಆ್ಯಂಡ್ ಈಗ ನಾನು ಕಂಟಿನ್ಯೂ ಮಾಡಿ ಹೇಳ್ತೀನಿ ನೋಡಿ, ಹೆಂಗೆ ಯಾವ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಎಲ್ಲ ವಿವರಣವಾಗಿ ಹೇಳ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಟಿನ್ಯೂಸ್ ಆಗಿ ವೀಡಿಯೋ ನೋಡಿ, ಆ್ಯಂಡ್ ನಿಮಗೆ ಅರ್ಥ ಆಗ್ಬಿಡುತ್ತೆ. ಆ್ಯಂಡ್ ಇದೇ ಥರ ಎಡಿಟಿಂಗ್ ಟಿಪ್ಸ್ ಆ್ಯಂಡ್ ರೋಸ್ಟಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಿಮ್ಮ ಕಮೆಂಟ್ಗಳು ಹಾಕಿ, ಒಪ್ಪಿಗೆ ನಾನು ರೋಸ್ಟಿಂಗ್ ಮಾಡೋಣ. ಸೊ ಈಗ ಯಾಕೆ ವೆಯ್ಟ್ ಮಾಡ್ತೀರಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಲೈಟ್ ರೂಮ್ ಪ್ರೀಸೆಟ್ಸ್ನ ಹೆಂಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ, ಆ್ಯಂಡ್ ಯಾವ ವೆಬ್ಸೈಟಲ್ಲಿ ಸಿಗುತ್ತೆ ಅಂತಲೂ ಕೂಡ ಹೇಳ್ಕೊಡ್ತೀನಿ. ಫಸ್ಟು ನೀವು ಲೈಟ್ ರೂಮ್ ಓಪನ್ ಮಾಡಿಕೊಂಡ್ರೆ, ಸೊ ಈ ಥರ ಮುಂಚೆ ಇದೊಂದು ಪ್ರೀಸೆಟ್ ನೋಡಿದ್ದು, ಇದನ್ನು ಕಾಪಿ ಸೆಟ್ಟಿಂಗ್ಸ್ ಕೊಟ್ಟು ಸೆಟ್ಟಿಂಗ್ ಕಾಪಿ ಮಾಡಿಕೊಂಡು ಪ್ರೀಸೆಟ್ದು ಲೈಕ್ ಇಲ್ಲಿ ಬಂದು ಯಾವ ಫೋಟೋಗೆ ಆ್ಯಡ್ ಮಾಡಬೇಕು ಆ ಫೋಟೋಗೆ ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ಕಾಪಿ ಪೇಸ್ಟ್ ಆಗುತ್ತೆ. ಬಟ್ ಇದು ಬಂದ್ಬಿಟ್ಟು ಓಲ್ಡ್ ವರ್ಷನ್. ಈಗ ನ್ಯೂ ವರ್ಷನ್ ಯಾವ ಥರ ಬಂದಿದೆ ಅಂದರೆ, ಸೊ ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲಿ ಪ್ರೀಸೆಟ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲೇ ಕಾಣಿಸುತ್ತೆ. ಸೊ ಇದೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ಪ್ರೀಸೆಟ್ಸು. ಸೊ ಇದೊಂದು 133,000 ಪ್ಲಸ್ಸು, ಇದ್ರ ಮೇಲೆ 50. ಸೊ ಈ ಥರ ನೀವೇನು ಮಾಡಬೇಕಂದ್ರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಪ್ರೀಸೆಟು ಅಪ್ಲೈ ಆಗ್ತಾ ಬರುತ್ತೆ. ಆ್ಯಂಡ್ ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಜಸ್ಟ್ ಪ್ರೀಸೆಟ್ ಒಂದು ಪೇಸ್ಟ್ ಮಾಡ್ತಿದ್ದಂಗೆ ನಿಮ್ಮದೆಲ್ಲ ಎಡಿಟು ಮುಗಿಯಲ್ಲ. ಅದನ್ನು ನೀವು ಸೆಟ್ಟಿಂಗ್ಸ್ ಲೈಕ್ ಅಡ್ಜಸ್ಟ್ಮೆಂಟಲ್ಲಿ ನೀವು ಹೋಗಿ ಆಲ್ಟ್ರ್ ಮಾಡ್ಕೋಬೇಕು ನೀವು, ಸರಿನಾ? ಸೊ ಈ ಥರ ನಾನು ಇದನ್ನು ಪ್ರೀಸೆಟ್ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಲೈಟಿಗೆ ಬಂದು ಶ್ಯಾಡೋಸ್ ಜಾಸ್ತಿ ಮಾಡ್ಕೊಳ್ಳಿ. ಸೊ ಈ ಥರ ನೀವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸೊ ಇದು ಆಲ್ರೆಡಿ ಫೋಟೋ ಫುಲ್ ಎಡಿಟ್ ಆಗಿದೆ, ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ನೀವು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ, ಓಕೆನಾ? ಆ್ಯಂಡ್ ಯಾವ ಥರ ಪ್ರೀಸೆಟ್ನ ಆ್ಯಡ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಬ್ಯಾಕ್ ಬಂದರೆ ನೀವು ಗೂಗಲಲ್ಲಿ ರಾಜನ್ ಎಡಿಟ್ಸ್ ಅಂತ ಟೈಪ್ ಮಾಡಿ. ಗೂಗಲಲ್ಲಿ ನೀವು ರಾಜನ್ ಎಡಿಟ್ಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಇದೊಂದು ವೆಬ್ಸೈಟ್ ಬರುತ್ತೆ. ಸೊ ಈ ವೆಬ್ಸೈಟ್ ಓಪನ್ ಮಾಡಿ. ಓಪನ್ ಮಾಡ್ತಿದ್ದಂಗೆ ನಿಮಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಟ್ರೆಂಡಿಂಗ್ ಯಾವ ಥರ ಬೇಕಾದರೂ ಇದನ್ನು ಲೈಕ್ ಗೂಗಲ್ ಪ್ರಾಂಪ್ಟ್ಸ್ಗಳು ಇದೆಲ್ಲ ಸಿಗುತ್ತೆ. ಸೊ ನಮಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ಕೆಳಗೆ ಬಂದರೆ ಫುಲ್ಲು ಕೆಳಗೆ ಸ್ಕ್ರೋಲ್ ಮಾಡಿ, ನಿಮಗೆ ಇಲ್ಲಿ ಲೈಟ್ ರೂಮ್ ಬಂಡಲ್ ಪ್ರೀಸೆಟ್ ಅಂತ ಕಾಣಿಸುತ್ತೆ. ಫುಲ್ಲು ಕೆಳಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ಲೈಟ್ ರೂಮ್ ಬಂಡಲ್ ಪ್ರೀಸೆಟ್ಸ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಮಾತ್ರ ಚೋತ್ರ ಮ್ಯಾಡು ನಿಮ್ಗೆ ಈ ಥರ ಪ್ರೀಸೆಟ್ಸ್ಗಳ್ದು ಒಂದು ಲೋಗೋ ಕಾಣಿಸುತ್ತೆ ಇದ್ರ ಮೇಲೆ. ಸೊ ಇದು ನಾನು 50 ಪ್ರೀಸೆಟ್ಸ್ ಅವಾಗಲೇ ತೋರಿಸಿದ್ನಲ್ಲ, ಅದೇ ಇದು. ಆ್ಯಂಡ್ ಇದು ಕೂಡ ಅಷ್ಟೇ. ಹಂಗೆ ಕೆಳಗೆ ಬಂದರೆ ಇದು ಯಾವುದೋ ನಾಗ್ಪುರಿ ಪ್ರೀಸೆಟ್ಸ್ ಅಂತ ಜಾತ್ರೆ, ಅದು ನಮಗೆ ಬೇಡ. ನೋಡಿ ಇಲ್ಲಿ 5,000 ಪ್ಲಸ್ ಲೀಟರ್ ಪ್ರೀಸೆಟ್ಸ್ ಅಂತ ಅದು ಬರುತ್ತೆ, 800 ಪ್ಲಸ್ಸು ಎಲ್ಲ ಬರುತ್ತೆ ನಿಮಗೆ. ಸೊ ನಾನು ಬೇರೆ ಡೌನ್ಲೋಡ್ ಮಾಡೋಣ. ಇದು ಆ್ಯಕ್ಚುಲಿ ಅದೆಲ್ಲ ಬೇಡ. ನೋಡಿ ಟಾಪ್ iPhone 14 ಪ್ರೀಸೆಟ್ಸು. ಐಫೋನ್ ಪ್ರೀಸೆಟ್ಸು ಬಿಟ್ಬಿಟ್ಟವ್ರೆ ಗೊತ್ತಿಲ್ಲದಂಗೆ. ನೋಡಿ ಈ ಪ್ರೀಸೆಟ್ನ ಡೌನ್ಲೋಡ್ ಮಾಡೋಣ. ಬೈಕಪ್ ಪ್ರೀಸೆಟ್ಸು ಇದು ಆಲ್ರೆಡಿ ನನ್ನ ಹತ್ರ ಇದ್ದಾವೆ, ಬಟ್ ಇನ್ನೊಂದು ಸತಿ ಡೈರೆಕ್ಟ್ ಅದು ಹಿಂಗೆ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಆ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಪಿಕ್ಚರ್ ಮೇಲೆ ಕೆಳಗೆ ಬನ್ನಿ. ಕೆಳಗೆ ಬಂದರೆ ನಿಮಗೆ ಇಲ್ಲಿ ಡೌನ್ಲೋಡ್ ನೌ ಅಂತ ಕಾಣಿಸುತ್ತೆ. ಇದೆಲ್ಲ ಕಾಣಿಸುತ್ತೆ, ಬಟ್ ರೆಡ್ ಕಲರಲ್ಲಿರುತ್ತೆ ನೋಡಿ, ಅದನ್ನು ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ, ಡೌನ್ಲೋಡ್ ನೌ ಅಂತ. ಆವಾಗ ನಿಮಗೆ ಯಾವ್ದು ಬೇಕೋ ಜಿಮೇಲ್ಗೆ ಆ್ಯಡ್ ಮಾಡ್ಕೊಳ್ಳೋದು.
ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಡೌನ್ಲೋಡ್ ಅಂತ ಕೊಡಿ. ಸೊ ಓಪನ್ ವಿತ್ ಅಂತ ಕೊಟ್ಟರೆ ಸೊ ಡೌನ್ಲೋಡ್ ಆಗಲ್ಲ, ಅದು ಓಪನ್ ವಿತ್ ಅಂತಲೇ ಕೊಡ್ಬೇಕು ನೀವು. ಸೊ ಅಲ್ಲಿ ಜಿಪ್ ಫೈಲ್ ಬರುತ್ತೆ ಬೈಕರ್ಸ್ದು. ಸೊ ಈ ಥರ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಜಿಪ್ ಫೈಲು ಡೌನ್ಲೋಡ್ ಆಗಿದೆ. ಆ್ಯಂಡ್ ನೀವು ಮತ್ತೆ ನಿಮ್ಮ ಫೈಲ್ ಮ್ಯಾನೇಜರ್ಗೆ ಹೋಗಿ, ಫೈಲ್ ಮ್ಯಾನೇಜರ್ಗೆ ಹೋದರೆ ಸೊ ರೀಸೆಂಟಾಗಿ ಓಪನ್ ಮಾಡಿಕೊಂಡು ಇಲ್ಲೇನಿದೆ ಲೊಕೇಶನ್ ಆಗಲಿ ನೇಮ್ ಬೇಕಾದರೆ ನೀವು ಚೇಂಜ್ ಮಾಡ್ಕೊಬೋದು, ಬಟ್ ನಾನೇನು ಚೇಂಜ್ ಮಾಡಲ್ಲ. ನೆಕ್ಸ್ಟು ಲೈಟ್ ರೂಮಿಗೆ ಬನ್ನಿ. ಲೈಟ್ ರೂಮಿಗೆ ಬಂದು ಸೊ ಯಾವುದನ್ನ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ಫೋಟೋ ಸೆಲೆಕ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಇದನ್ನು ರೀಸೆಟ್ ಕೊಟ್ಬಿಡೋಣ, ಸರಿನಾ? ಇಲ್ಲಿ ಪ್ರೀಸೆಟ್ ಮೇಲೆ ಇದೆಲ್ಲ ಕೆಳಗಡೆ, ಈ ಪ್ರೀಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ 3 ಡಾಟ್ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಇಂಪೋರ್ಟ್ ಪ್ರೀಸೆಟ್ಸ್ ಅಂತ ಕಾಣಿಸುತ್ತೆ. ಕ್ರಿಯೇಟ್ ಮಾಡ್ಬೋದು, ಮ್ಯಾನೇಜ್ ಕೂಡ ಮಾಡ್ಕೋಬೋದು. ಜಸ್ಟ್ ನಾನು ಇಂಪೋರ್ಟ್ ಪ್ರೀಸೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಬ್ಯಾಕ್ ಬಂದು ಡೌನ್ಲೋಡ್ಸಲ್ಲಿ ಬರ್ತೀನಿ. ಸೊ ಇಲ್ಲಿದೆ ನೋಡಿ ಬೈಕರ್ ಪ್ರೀಸೆಟ್ಸ್ ಅಂತ, ನಿಮ್ಗೆ ಇಲ್ಲೇ ಕಾಣಿಸುತ್ತೆ. ಸೊ ಈ ಬೈಕರ್ ಪ್ರೀಸೆಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ಇದ್ದಾವೆ, ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲೆ ಕಾಣಿಸುತ್ತಲ್ಲ, ಈ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 33 ಪ್ರೀಸೆಟ್ಸು ಇಂಪೋರ್ಟ್ ಆಗ್ತಾ ಇರುತ್ತೆ. ಸೊ ಇಂಪೋರ್ಟ್ ಆದಮೇಲೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ, ಹೆಂಗೆ ಬರುತ್ತೆ ಪ್ರೀಸೆಟ್ಗಳು ಅಂತ. ಸೊ ಇನ್ನೂ ಇದ್ದಾವೆ 1000+, ಬಟ್ ಇವೆ ಎಲ್ಲ ರೇರ್ ಯೂಸ್ ಮಾಡೋದು. ಸೊ ಇಲ್ಲಿ ಇಂಪೋರ್ಟ್ ಆಗಿದೆ ನೋಡಿ 33 ಬೈಕರ್ ಪ್ರೀಸೆಟ್ಸ್. ಓಪನ್ ಮಾಡಿದ್ರೆ ಸೊ ಈ ಥರ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಈಗಲೂ ಹೇಳ್ತಾ ಇದ್ದೀನಿ, ಜಸ್ಟ್ ಪ್ರೀಸೆಟ್ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಯಾವುದೇ ಥರ ಫೋಟೋ ಕಂಪ್ಲೀಟ್ ಆಗೋಲ್ಲ, ಸರಿನಾ? ಓಕೆನಾ? ಎಲ್ಲ ನೀವು ಚೇಂಜ್ ಮಾಡಬೇಕಾಗುತ್ತೆ. ಲೈಕ್ ಪ್ರೀಸೆಟ್ ಈಗ ಆ್ಯಡ್ ಮಾಡಿದ್ದೀನಿ ನೋಡಿ, ಫೇಸು ಡಿಫ್ರೆಂಟ್ ಆಗಿದೆ, ಓಕೆನಾ? ನಾನು ಜಸ್ಟ್ ಮಾಸ್ಕಿಂಗಲ್ಲಿ ಹೋಗಿ ಪ್ಲಸ್ ಆ್ಯಡ್ ಮಾಡಿ ಸೆಲೆಕ್ಟ್ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಯಾಕಂದರೆ ಬ್ಯಾಕ್ಗ್ರೌಂಡ್ ಚೇಂಜ್ ಆಗ್ದಂಗೆ ಜಸ್ಟ್ ಬಾಡಿ ಏನಿದೆ ಆ ಬಾಡಿ ಮಾತ್ರ ಚೇಂಜ್ ಆಗೋ ಥರ, ಬಾಡಿ ಸ್ಕಿನ್ನು ಆ ಥರ. ಸೊ ಎಫೆಕ್ಟ್ಸಿಗೆ ಬಂದು ಟೆಕ್ಸ್ಚರ್ ಇದೆಲ್ಲ, ಟೆಕ್ಸ್ಚರು ಕಮ್ಮಿ ಮಾಡಿದ್ದೀನಿ. ಟೆಕ್ಸ್ಚರ್ ಒಂಚೂರು ಕಡಿಮೆ ಮಾಡ್ತಿದ್ದಂಗೆ ನೋಡಿ ಹಂಗೆ ಕಾಣಿಸುತ್ತೆ. ಸೊ ಡಾಟ್ಸು ಸ್ವಲ್ಪ ಹಂಗೆ ರಿಮೂವ್ ಆಗಿದೆ. ಆ್ಯಂಡ್ ಇಷ್ಟು ಲೈಟ್ ರೂಮಲ್ಲಿ ಮಾಡಿಕೊಂಡ್ರೆ ಇನ್ನು ಮಿಕ್ಕಿದೆಲ್ಲ ಸ್ನ್ಯಾಪ್ಸೀಡು ಮತ್ತು ಸ್ಕೆಚ್ ಬುಕ್ಕಲ್ಲಿ ಮಾಡ್ಕೋಬೋದು. ನೋಡಿದ್ರಲ್ಲ ಗೈಸ್, ಯಾವ ಥರ ಲೈಟ್ ರೂಮ್ ಇಂಪೋರ್ಟ್ ಮಾಡ್ಕೊಳ್ಳೋದು ಆ್ಯಂಡ್ ಲೈಟ್ ರೂಮ್ ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಯಾವ ಥರ ಅದನ್ನು ಯೂಸ್ ಮಾಡೋದು ಅಂತ ಎಲ್ಲ ನೋಡಿದ್ದೀರಾ. ಆ್ಯಂಡ್ ಹೇಳ್ತಾ ಇದ್ದೀನಿ, ಇದಾಗಲೇ ಮೂರನೇ ಸತಿ ಹೇಳ್ತಾ ಇರೋದು ನಿಮಗೆ. ಲೈಟ್ ರೂಮ್ ಪ್ರೀಸೆಟ್ ಅಪ್ಲೈ ಮಾಡೋದ್ರಿಂದ ಯಾವುದೇ ಚೇಂಜಸ್ ಆಗೋಲ್ಲ. ಲೈಕ್ 20-25% ನಿಮಗೆ ಲೈಟ್ ರೂಮಲ್ಲಿ ಎಡಿಟು ಕಂಪ್ಲೀಟ್ ಆಗುತ್ತೆ, ಜಸ್ಟ್ ಪ್ರೀಸೆಟ್ ಆ್ಯಡ್ ಮಾಡೋದ್ರಿಂದ. ಇನ್ನು 70% ಲೈಟ್ ರೂಮ್ ಎಡಿಟ್ ಮಾಡೋದ್ರಲ್ಲಿ ನಿಮ್ಮದೇ ಎಲ್ಲ ಅಡ್ಜಸ್ಟ್ಮೆಂಟ್ ಆಗಲಿ ಏನೇ ಆಗಲಿ ನಿಮ್ಮದೇ ಇರುತ್ತೆ. ನೀವು ಮಾಡೋ ಎಡಿಟಿಂಗ್ ಮೇಲೇ ಬರುತ್ತೆ. ಸೊ ಈ ವಿಡಿಯೋ ನೋಡೋದ್ರಲ್ಲ, ಸೊ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ಬಗ್ಗೆ, ಯಾವ ಎಡಿಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ರೋಸ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಲೈಕ್ ಕೂಡ ಮಾಡಿ. ಆ್ಯಂಡ್ ನನ್ನ ವಿಡಿಯೋ ಯಾರನ್ನು ಯೂಟ್ಯೂಬಲ್ಲಿ ನೋಡಿದ್ರೆ, ಇನ್ಸ್ಟಾಗ್ರಾಮಲ್ಲಿ ಯಾರನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಜಸ್ಟ್ ಹೋಗಿ ಸ್ಮಾರ್ಟ್ ಸ್ವಾಗ್ ಅಂತ ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ID ಬರುತ್ತೆ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.